ನೋಡಿ, ಇವತ್ತು ಮಾನಸಿಕತೆ, ಸಾಮಾಜಿಕ ಜಾಲತಾಣಗಳ ಮಧ್ಯೆ ಜನರ ಮಾನಸಿಕತೆ ಗೊತ್ತಾಗುತ್ತೆ. ಒಬ್ಬಳು ಸಾಮಾಜಿಕ ಕಾರ್ಯಕರ್ತೆಯಾಗಿ ಒಂದು ಬಹಳ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ಮಹಿಳೆ, ಸಮಾಜದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಗೌರವದ ಸ್ಥಾನವನ್ನು ಪಡೆದವರು. ಇವತ್ತು ಶಾಸಕಿ ಆಗುವುದು ಬಹಳ ಸುಲಭದ ಕೆಲಸ ಅಲ್ಲ. ಜನರ ಮೇಲೆ, ಜನರ ಒಲವಿನಿಂದ ಅವರು ಶಾಸಕಿ ಆಗಿರ್ತಕ್ಕಂಥ, ಪಾರ್ಟಿ ಸೀಟ್ ಕೊಟ್ಟಿರ್ಬೋದು, ಮತ ಹಾಕುವಂತ ಸಾಮಾನ್ಯ ಜನ ಅಂತ ಇದರ ಮುಖಾಂತರವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡತಕ್ಕಂಥ ಒಬ್ಬ ಅತ್ಯುತ್ತಮವಾಗಿರ್ತಕ್ಕಂಥ ಶಾಸಕಿ ಆಗಿರ್ತಕ್ಕಂಥ ಭಾಗೀರಥಿ ಅವರ ಬಗ್ಗೆ ಬಹಳ ಕೆಟ್ಟದಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ತಕ್ಕಂಥ ಖಂಡಿಸ್ತೇನೆ. ಮತ್ತು ಇದಕ್ಕೆ ಕಠೋರವಾಗಿರ್ತಕ್ಕಂಥ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು. ಈಗಾಗಲೇ ನಾವು ಕಂಪ್ಲೇಂಟ್ಗಳನ್ನು ಕೊಡ್ತಕ್ಕಂಥದ್ದು FIR ಎಲ್ಲ ಆಗಿದೆ. ಸರ್ಕಾರ ಎಚ್ಚೆತ್ತು. ನೋಡಿ, ಈ ರಾಜ್ಯದಲ್ಲಿ ಸಿದ್ದರಾಮಣ್ಣನವರ ವಿರುದ್ಧ ಬರೆದಾಗ ರಾತ್ರಿ ಪತ್ರಕರ್ತರನ್ನು ಮನೆಯಿಂದ ಹಿಡ್ಕೊಂಡು ಹೋಗ್ತಿದ್ದೆ. ಪತ್ರಕರ್ತರನ್ನು ರಾತ್ರಿ 12 ಗಂಟೆಗೆ ನಮ್ಮ ಪೇಜ್ ಏನ್ ನಡೆಸ್ತಾರೆ ಸೋಷಿಯಲ್ ಮೀಡಿಯಾ, ಅವರನ್ನು ತಗೊಂಡು ಹೋಗ್ತಿದೆ. ಅವರನ್ನೆಲ್ಲ ಬಂಧನದಲ್ಲಿ 6 ದಿನ 10 ದಿನ ಜೈಲಿಗೆ ಹಾಕಿದ್ದಿದೆ. ಆದ್ರೆ ಸಿದ್ದರಾಮಯ್ಯರಿಗೊಂದು ಕಾನೂನು, ಶಾಸಕರಿಗೆ ಒಂದು ಕಾನೂನು, ಇಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೊಂದು ಕಾನೂನು. ಸಿದ್ದರಾಮಯ್ಯರ ವಿರುದ್ಧ ಬರೆದಾಗ ಏನು ಕಾನೂನು ತಗೊಂಡಿದ್ದಾರೆ ಅದೇ ಕ್ರಮವನ್ನು ತಗೋಬೇಕು. ಯಾಕಂದ್ರೆ ಅವರು ಒಬ್ರು ದಲಿತ ಮಹಿಳೆ, ಅವರ ಮೇಲೆ ಜಾತಿ ನಿಂದನೆ ಆಗಿದೆ ಆಯಸ್ಸಿನ. ಹಾಗೆ ತಕ್ಷಣ ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಕಠೋರವಾಗಿರ್ತಕ್ಕಂಥ ಕ್ರಮದ ಮುಖಾಂತರ ಅವರನ್ನು ಬಂಧಿಸಬೇಕು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.